ತುಮಕೂರಿನ ಯಾರು ಮಾತಾಡಬೇಡ. ಹಲೋ, ಹಿಂಗಡೆ ತುಮಕೂರಿನ ಮಾಧ್ಯಮ ಸ್ನೇಹಿತರಿಗೆ ವಿಶೇಷವಾಗಿ 80ನೇ ಸ್ವತಂತ್ರ ದಿನಾಚರಣೆಯ ಶುಭಕಾಮನೆಗಳನ್ನು ತಮಗೆ ಪ್ರತ್ಯೇಕವಾಗಿ ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭ ತಾವೆಲ್ಲ ಇತಿಹಾಸವನ್ನು ಜ್ಞಾಪಿಸ್ಕೊಳ್ಬೇಕು. ಪತ್ರಿಕಾ ರಂಗ ಅವತ್ತಿಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ. ಪತ್ರಿಕಾ ರಂಗ ಎಷ್ಟು ಕೆಲಸ ಮಾಡಿದೆ ಆ ಸಂದರ್ಭದಲ್ಲಿ ಅಂತ ಹೇಳಿದರೆ, ಸ್ವತಂತ್ರದ ಹೋರಾಟದಲ್ಲಿ ತಮ್ಮ ಪಾತ್ರ ಬಹಳ ಪ್ರಾಮುಖ್ಯವಾಗಿತ್ತು ಅನ್ನೋದಕ್ಕೆ ನಾನು ಅನೇಕ ಉದಾಹರಣೆಗಳನ್ನು ಕೊಡಬಲ್ಲೆ. ಒಂದು ಉದಾಹರಣೆ, ಬೆಂಗಳೂರಿಗೆ ಸಂದೇಶವನ್ನು ಕಳಿಸಬೇಕಾದ್ರೆ ಹಿಂದೂಪುರದಲ್ಲಿ ಒಂದು ಸಣ್ಣ ಪ್ರೆಸ್, ಅಲ್ಲೆಲ್ಲ ಅಚ್ಚುಮಳೆಯನ್ನ ಜೋಡಿಸಿ ಪ್ರಿಂಟ್ ಮಾಡ್ತಾ ಇದ್ದರು. ಗಾಂಧೀಜಿ ಅವರ ಸಂದೇಶ ಅಲ್ಲಿಗೆ ಯಾವುದೋ ರೂಪದಲ್ಲಿ ಬರ್ತಾ ಇತ್ತು. ಹಿಂದೂಪುರದಲ್ಲಿ ಅದನ್ನ ಹಚ್ಚು ಹಾಕಿ, ಆ ಪ್ರೆಸ್ ಯಾರಿಗೂ ವೆರಿ ಸೀಕ್ರೆಟಿವ್ ಪ್ರೆಸ್, ಅದು ಯಾರಿಗೂ ಬ್ರಿಟಿಷ್ನವರಿಗೆ ಗೊತ್ತಾಗಬಾರ್ದು. ಆ ರೀತಿ ಬಹಳ ಸೀಕ್ರೆಟಿವ್ ಆಗಿ ಇಟ್ಕೊಂಡಂತ ಪ್ರೆಸ್ ಹಿಂದೂಪುರದಲ್ಲಿ. ಅಲ್ಲಿ ಹಚ್ಚಾಕಿ ಅದನ್ನ ಆ ಪ್ರತಿಗಳನ್ನ, ಸಂಖ್ಯೆ ಗೊತ್ತಿಲ್ಲ ನಿಮ್ಗೆ, ಸೈಕಲ್ ನಲ್ಲಿ ತುಂಬಿಕೊಂಡು ಬೆಳಿಗ್ಗೆ ಹೊರಟ್ರೆ ಸಾಯಂಕಾಲ ಬೆಂಗಳೂರಿಗೆ ತಲುಪ್ತಾ ಇದ್ದರು. ಅದು ಕೆಲವರಿಗೆ ಮಾತ್ರ ಆ ಪತ್ರಿಕೆ ಒಂದು ಪೇಜ್ ಇತ್ತೋ ಅರ್ಧ ಪೇಜ್ ಇತ್ತೋ ಅದನ್ನ ತಲುಪಿಸ್ಬೇಕು. ಆ ತಲುಪಿಸಿದ್ರೆ ಅದರಲ್ಲಿ ಗಾಂಧಿಯವರ ಸಂದೇಶ ಇರ್ತಾ ಇತ್ತು. ಮುಂದೆ ಏನ್ ಮಾಡಬೇಕು, ಹೋರಾಟದ ಪ್ರತಿ ಹೇಗಿರ್ಬೇಕು ಅನ್ನೋದಕ್ಕೆ ಆ ಸಂದೇಶದಲ್ಲಿ ಗಾಂಧಿಯವರು ಕೊಟ್ಟಂತ ಸಂದೇಶವನ್ನು ಅಂಶ ಹಾಕಿ ಕಳಿಸೋರು. ಅದೆಲ್ಲ ಕಳೆದಂತೆಲ್ಲಾಗೋದು ಸೀಕ್ರೆಟಿವ್, ಯಾರಿಗೂ ಗೊತ್ತಾಗಂಗಿಲ್ಲ. ಸೈಕಲ್ ಗೊತ್ತಾಗಂಗಿಲ್ಲ, ಸೈಕಲ್ ತೊಗೊಂಡು ಹೋಗೋ ಮನುಷ್ಯನೂ ಗೊತ್ತಾಗಂಗಿಲ್ಲ. ಅದನ್ನ ತಗೊಂಡೋಗಿ ಯಾರಿಗೂ ಕೊಟ್ರೆ ಅವರು ಅಲ್ಲಿ ಬೆಂಗಳೂರಿನಲ್ಲಿ ಅವ್ರು ಯಾರಿಗೆ ಬೇಕೋ ಅವರಿಗೆ ಹೋರಾಟ ಮಾಡುವಂತ ಮುಖಂಡರು ಯಾರಿರ್ತಾ ಇದ್ರು ಅವರಿಗೆ ತಲುಪಿಸೋರು. ಅಂದ್ರೆ ತಾವು ಅರ್ಥ ಮಾಡ್ಕೊಳ್ಳಿ, ಮಾಧ್ಯಮ ಕ್ಷೇತ್ರ ಏನೆಲ್ಲ ಕೆಲಸ ಮಾಡಿದೆ ಆ ಸಂದರ್ಭದಲ್ಲಿ, ಹೋರಾಟದಲ್ಲಿ, ಸ್ವತಂತ್ರ ಹೋರಾಟದಲ್ಲಿ ಅನ್ನೋದು ಒಂದು ಸಣ್ಣ ಉದಾಹರಣೆ. ಇಂಥದ್ದು ಬಹಳಷ್ಟು. ಗಾಂಧಿ ಹಿಮ್ಸೆಲ್ಫ್ ಪತ್ರಿಕೆಯನ್ನು ಹೊರಡಿಸಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಿಕೆಯನ್ನು ಹೊರಡಿಸಿದ್ರು. ಆ ಪತ್ರಿಕೆಗಳ ಮೂಲಕ ಸಂದೇಶಗಳು ಹೋಗ್ತಾ ಇತ್ತು ಜನಸಮುದಾಯಕ್ಕೆ. ಹಾಗಾಗಿ ಮಾಧ್ಯಮ ಕ್ಷೇತ್ರ ಬಹಳ ದೊಡ್ಡ ಕೆಲಸವನ್ನು ಸ್ವತಂತ್ರ ಹೋರಾಟದಲ್ಲಿ ಮಾಡಿದೆ ಅಂತ ಹೇಳಿ ನಾನು ಅವರಿಗೆಲ್ಲ ಅಭಿನಂದನೆಯನ್ನು ಅವರನ್ನು ಸ್ಮರಿಸಿಕೊಂಡು ತಮಗೆ ಇವತ್ತು 80ನೇ ಸ್ವತಂತ್ರ ದಿನಾಚರಣೆಯ ಶುಭಕಾಮನೆಗಳನ್ನು ಆ ಹಿನ್ನೆಲೆಯಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಇವತ್ತಿಗೂ ನಿಮ್ಮ ಪ್ರಾಮುಖ್ಯತೆ ಇದೆ. ಅವತ್ತು ಆಗಿದ್ದು ಪ್ರಾಮುಖ್ಯತೆ ಅಂತೆಲ್ಲ, ಇವತ್ತಿಗೂ ಕೂಡ ನಿಮ್ಮ ಪ್ರಾಮುಖ್ಯತೆ ಸಮಾಜದಲ್ಲಿ ಎಲ್ಲ ಸಂದರ್ಭಕ್ಕಿಂತ ಹೆಚ್ಚಾಗಿ ಇವತ್ತಿಗೆ ಬಹಳ ಬೇಕಾಗಿರ್ತಕ್ಕಂಥದ್ದು ನಮಗೆ ಶಾಂತಿ ಬೇಕು. ಈಗೇನು ಹೊಸ ಯುವಕರು ಹೊಸ ಯುಗವನ್ನು ಪ್ರಾರಂಭ ಮಾಡಿದ್ದಾರೆ,
ಜರ್ಜಿ 14ರಿಂದ 35 ವರ್ಷದ ವಯೋಮಿತಿಯಲ್ಲಿರ್ತಕ್ಕಂಥ ಮಕ್ಕಳು ಭವಿಷ್ಯವನ್ನು ಯಾವ ರೀತಿ ನೋಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲ ಹೇಗೆ ತಯಾರಾಗಬೇಕು ಅನ್ನೋ ರೀತಿಯಲ್ಲಿ ಅದು ಬಹಳ ಮುಖ್ಯ ಅನ್ನೋದನ್ನ, ಆ ಜವಾಬ್ದಾರಿ ನಿಮ್ಮ ಮೇಲೆ ಕೂಡ ಇದೆ. ಮಾಧ್ಯಮ ಕ್ಷೇತ್ರದಲ್ಲಿ ಬಹುದೊಡ್ಡ ಜವಾಬ್ದಾರಿ. ನೀವು ಅದನ್ನು ಹೇಗೆ ತಗೊಳ್ತೀರಾ, ಹೇಗೆ ಅದನ್ನ ತಿಳಿಸ್ತೀರಾ ಹಾಗಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಆ ಸೋಷಿಯಲ್ ಮೀಡಿಯಾ ಕೂಡ ನಿಮ್ಮ ಮೀಡಿಯಾನೇ, ಮಾಧ್ಯಮ ಕ್ಷೇತ್ರನೇ ಅದು. ಹಾಗಾಗಿ ಆ ಸೋಷಿಯಲ್ ಮೀಡಿಯಾ ನಡ್ಕೊಳ್ತಕ್ಕಂಥ ಪಾತ್ರ ಇದೆಯಲ್ಲ, ಅದು ಬಹಳ ಮುಖ್ಯ. ಅದು ಹೇಗೆ ಬೇಕಾದ್ರೂ ಒಂದು ಈ ದೇಶವನ್ನ ಪ್ಯಾರಲೈಸ್ ಮಾಡತಕ್ಕಂಥ ಒಂದು ಶಕ್ತಿ ಆ ಸೋಷಿಯಲ್ ಮೀಡಿಯಾಗೆ ಮತ್ತು ಮಾಧ್ಯಮ ಕ್ಷೇತ್ರಕ್ಕೆ ಇರ್ತಕ್ಕಂಥದ್ದು. ಇವತ್ತು ಆ ದೃಷ್ಟಿಯಲ್ಲಿ ತಪ್ಪು ಅಂತ ಹೇಳುವಂಥದ್ದು, ಅಥವಾ ತಪ್ಪು ಮಾಡಿದ್ದೀರಿ ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳುವಂತ ಮನಸ್ಥಿತಿ ಇವತ್ತು ಆ ಜನಜೀಗಳಿಗೆ ಬಂದಿದೆ. ಯಾಕೆಂದ್ರೆ ಅವ್ರ ಭವಿಷ್ಯ ಆಗಿದೆ, ದೇಶದ ಭವಿಷ್ಯ ಅವರಿಗೆ ನೋಡ್ತಾ ಇದ್ದಾರೆ. ನನಗೆ ಏನ್ ಭವಿಷ್ಯ ಸಿಗ್ಬೋದು, ಮುಂದೆ ನನ್ನ ಜೀವನ ಹೇಗಾಗ್ಬೋದು ಅನ್ನೋದನ್ನ ಅವರು ಯಾವ ಸ್ಥಿತಿಗೆ ತಲುಪಿದ್ದಾರೆ ಅಂದ್ರೆ, ಯಾವ ಜಾತಿ, ಧರ್ಮ, ಬಣ್ಣ, ಭಾಷೆ ಇದೆಲ್ಲ ಮೀರಿ ಹೋಗಿದ್ದಾರೆ. ಇವು ಡೆಲ್ಲಿಯಲ್ಲಿ ನಡೆದಂತ ಘಟನೆ ಇರ್ಬೋದು, ಅಸ್ಸಾಂನಲ್ಲಿ ನಡೆದಂತ ಘಟನೆ ಇರ್ಬೋದು, ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಯುವಕರಿಗೆ ಬೇಕಾಗಿರ್ತಕ್ಕಂಥದ್ದು ಅವರ ಜೀವನ, ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಯಾವ ರೀತಿ ಮುಂದೆ ಭವಿಷ್ಯದಲ್ಲಿ ಅವರ ಜೀವನ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಕಾಳಜಿ ಇದೆ ವಿನಃ, ಚಿಂತೆ ಇದೆ ವಿನಃ ಅವರಿಗೆ ನೀವು ಯಾವ ಜಾತಿಯವನು, ಯಾವ ಧರ್ಮದವನು, ಅಥವಾ ಯಾವ ಸೌತ್ ಇಂಡಿಯನ್ನ, ನಾರ್ತ್ ಇಂಡಿಯನ್ನ, ಈಸ್ಟ್ ಇಂಡಿಯನ್ನ, ವೆಸ್ಟ್ ಇಂಡಿಯನ್ನ ನೋಡೋದಿಲ್ಲ. ಈಗ ಅದೆಲ್ಲ ಇವಾಗ ಹಿಂದಿನ ಸೀಟ್ಗೆ ಹೋಗ್ಬಿಟ್ಟಿದೆ. ಆದ್ರಿಂದ ಅದರಲ್ಲಿ ಪಾತ್ರ ಬಹಳ ನಿಲ್ಲುವುದು ಪ್ರಾಮುಖ್ಯ ಅಂತ ಹೇಳಿ ನಾನೊಂದಿಷ್ಟು ನೆನಪು ಮಾಡ್ಕೊಳ್ತಾ ಇದ್ದೇನೆ, ಬೇರೆ ಏನೋ ಅರ್ಥದಲ್ಲಿ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಾವು ಎರಡು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಬೇಕು ಅಂತಿದ್ದೇನೆ. ಒಂದು ರಾಜ್ಯದ ವಿಷಯ, ಎರಡು ನಮ್ಮ ತುಮಕೂರಿನ ವಿಷಯ. ರಾಜ್ಯದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಹೊಸ ಹಳೆಯ ಕಾರ್ಯಕ್ರಮಕ್ಕೆ ಚಾಲನೆ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಹೊಸ ರೂಪವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮತ್ತು ಹೊಸ ಆಲೋಚನೆಗಳು ಬಂದು ಅವುಗಳನ್ನ ಕಾರ್ಯಕ್ರಮ ಮಾಡಿಕೊಡ್ತಕ್ಕಂಥ ಎರಡು ವಿಚಾರದಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರೀತಿಯಲ್ಲಿ ಪ್ರಕಟಣೆಗಳನ್ನು ಮಾಡಿದ್ದಾರೆ. ನಾವು ಗ್ಯಾರಂಟಿಗಳನ್ನು ಮುಂದುವರಿಸುತ್ತೇವೆ, ಗ್ಯಾರಂಟಿಗಳು ಯಶಸ್ವಿಯಾಗಿದೆ, ಬೇರೆ ಬೇರೆ ರಾಜ್ಯಗಳು ನಮ್ಮನ್ನು ಅನುಕರಿಸಿದ್ದಾವೆ ಮತ್ತು ವರ್ಲ್ಡ್ ಬ್ಯಾಂಕ್ನಂಥ ಸಂಸ್ಥೆಗಳು ಅದನ್ನು ಸರಿ, ನೀವು ಮಾಡಿರೋದು ಸರಿ ಇದೆ ಅಂತ ಹೇಳಿದ್ದಾರೆ. ಯುನೈಟೆಡ್ ನೇಷನ್ಸ್ನಲ್ಲಿ ಇದರ ಬಗ್ಗೆ ಅನೇಕ ಚರ್ಚೆಗಳಾಗಿ ಕಡೆಗೆ ಇದು ಏನು ಈ ಸಬ್ಸಿಡಿಯ ಕಾಂಪೋನೆಂಟ್ ಅನ್ನ ಮಾಡಬಾರದು ಅಂತಿದ್ದಂಥ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮ, ಈ ಯೋಜನೆಗಳು ಏನು ನಾವು ಗ್ಯಾರಂಟಿ ಅಂತ ಹೆಸರಿಟ್ಕೊಂಡಿದ್ದೋ ಆ ಯೋಜನೆಗಳು ಸಮಾಜಕ್ಕೆ ಅನುಕೂಲ ಆಗ್ತಿದೆ, ಅವರ ಜೀವನದ ಮಟ್ಟ ಮತ್ತು ಅವರ ಆರ್ಥಿಕತೆಯ ಮಟ್ಟ ಜಾಸ್ತಿ ಆಗ್ತಿದೆ ಅನ್ನುವಂಥ ಸ್ಟಡಿಯನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಒಂದು ಕಡೆ ಆ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಎರಡನೇದು ಬಹಳ ಮಹತ್ವದ ಯೋಜನೆಯನ್ನ, ಮತ್ತೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಿದ್ದೇವೆ. ಏನು ದೇಶದಲ್ಲಿ ಇವತ್ತು ಮುಂದಿನ ಪೀಳಿಗೆಗೆ ನಾನು ಹೇಳಿದಾಗೆ ಅವರ ಮನಸ್ಸಿಗೆ ನಾಟುವಂತಹದ್ದು, ಅವರಿಗೆ ನಾವು ಒಂದಿಷ್ಟು ಕರೆಕ್ಟಿವ್ ಮೆಷರ್ಸ್ ಅನ್ನು ಮಾಡೋದಕ್ಕೆ ದೇಶದಲ್ಲಿ ಸಮಾಜದಲ್ಲಿ ಯಾವುದೇ ವ್ಯತ್ಯಾಸಗಳಿರಬಾರದು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಮಾನತೆ ಇರಬೇಕು, ನ್ಯಾಯ ಇರಬೇಕು, ಜಸ್ಟಿಸ್
ಸೋಷಿಯಲ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್, ಎಕನಾಮಿಕಲ್ ಜಸ್ಟಿಸ್, ಈ ಜಸ್ಟಿಸ್ ಇರಬೇಕು. ಮತ್ತು ಇದನ್ನೆಲ್ಲ ಹೇಳಿದ ಮೇಲೆ ನಮ್ಮದೇ ಆದಂಥ ವಿಭಿನ್ನವಾದಂಥ ಸಂಸ್ಕೃತಿ ಇದೆ ಭಾರತಕ್ಕೆ, ನಮ್ಮದೇ ಆದಂಥ ಪರಂಪರೆಗಳಿದ್ದಾವೆ. ಇವುಗಳನ್ನೆಲ್ಲ ನಾವು ಮರಿಬಾರದು. ಮತ್ತು ನಮ್ಮಲ್ಲಿ ನ್ಯಾಷನಲ್ ಡೇಸ್ ಅಂದರೆ ನ್ಯಾಷನಲ್ ಫೆಸ್ಟಿವಲ್ಸ್ ಇದ್ದಾವೆ. ಅದು ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ರಿಪಬ್ಲಿಕ್ ಡೇ ಇರ್ಬೋದು, ಅಥವಾ ಬೇರೆ ಬೇರೆ ದಿವಸಗಳನ್ನು ನಾವೇನು ನ್ಯಾಷನಲ್ ಡೇಗಳು ಅಂತೇಳಿ ಡಿಕ್ಲೇರ್ ಮಾಡಿದ್ದೀವಿ. ಅದಕ್ಕೆ ಅರ್ಥ ಇದೆ. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅರ್ಥ ಇದೆ, ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅರ್ಥ ಇದೆ. ಆ ಯುವಕರಿಗೆ ಇದರ ಬಗ್ಗೆ ಗೌರವ ಬರುವಂತೆ ಮಾಡಬೇಕು ಅಂಥೇಳಿ ನಾವು ಈ ಭಾರತ್ ಜೋಡೋ ಸಂಘಗಳನ್ನು ಮಾಡಿ ಆ ಸಂಘಗಳಿಗೆ ಹಣ ಕೊಟ್ಟು ಅವರಿಗೆ ಚಟುವಟಿಕೆಗಳನ್ನು ಮಾಡೋದಕ್ಕೆ ನಾವು ಅನುವು ಮಾಡಿಕೊಡ್ತಕ್ಕಂಥ ಈ ಕಾರ್ಯಕ್ರಮ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಸರ್ಕಾರಕ್ಕೆ. ಅದರ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಯೂತ್ ಸರ್ವಿಸಸ್ ಆ್ಯಂಡ್ ಸ್ಪೋರ್ಟ್ಸ್, ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ನನಗೆ ಇದೆ, ನನ್ನ ಹತ್ರನೇ ಇದೆ. ಈಗಾಗಲೇ ನಾವು ರಿಜಿಸ್ಟ್ರೇಷನ್ ಪ್ರಾರಂಭ ಮಾಡಿದ್ವಿ. ಇವತ್ತಿಗೆ ನಿನ್ನೆ ದಿವಸ ನಾವು ಪ್ರಾರಂಭ ಮಾಡಿದ್ದು ರಿಜಿಸ್ಟ್ರೇಷನ್. ಒಂದೇ ದಿವಸಕ್ಕೆ ಇಡೀ ರಾಜ್ಯದಲ್ಲಿ ಮೋರ್ ದೆನ್ 50,000 ರಿಜಿಸ್ಟರ್ ಮಾಡಿದ್ದಾರೆ. ನಮ್ಮ ಟಾರ್ಗೆಟ್ ಇರೋದು 10 ಲಕ್ಷ 10,000 ಸಂಘಗಳು. ಅದು ಇಂಟು ನೀವು 100 ಮಾಡ್ಬೋದು, 150 ಮಾಡ್ಬೋದು. ಒಂದು ಸಂಘಕ್ಕೆ 100ರಿಂದ 250ರವರೆಗೂ ನಾವು ಅವಕಾಶ ಕೊಟ್ಟಿದ್ದೇವೆ. ಹಾಗಾಗಿ ಪ್ರಾರಂಭ ಒಂದೇ ದಿವಸಕ್ಕೆ 50,000 ಮೇಲೆ ರಿಜಿಸ್ಟರ್ ಆಗಿದೆ. ಇವತ್ತು ನಡೀತಾ ಇದೆ. ಈಗ ಸದ್ಯಕ್ಕೆ ತುಮಕೂರು 1ನೇ ಸ್ಥಾನದಲ್ಲಿದೆ. ಅವರಿಗೆ 6,000 ಮೇಲೆ ರಿಜಿಸ್ಟರ್ ತುಮಕೂರಿನಲ್ಲಿ ಮಾಡಿದ್ದಾರೆ. ಅವರು ಕೂಡ ಒಂದು ಕಾರ್ಯಕ್ರಮ ಕೊಟ್ಟರು. ಇವತ್ತು ನೋಡಿರ್ಬೋದು ನೀವು. ಕೊನೆಯದಾಗಿ ಭಾರತ್ ಜೋಡೋ ಮಕ್ಕಳು ಸಂಘದ ಮಕ್ಕಳು ಇವತ್ತು ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಚಟುವಟಿಕೆ ಆಗಬೇಕು. ಅವರಿಗೆ ನಮ್ಮ ಪರಂಪರೆ, ಸಾಹಿತ್ಯ, ನಮ್ಮ ಇತಿಹಾಸ ಇವೆಲ್ಲವನ್ನು ಕೂಡ ಅವ್ರಿಗೆ ತಿಳಿಸಬೇಕು ಅಂಥೇಳಿ ನಾವು ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪಂಚಾಯಿತಿಗೆ ಒಂದರಂತೆ ನಾವು ಮಾಡೋದಕ್ಕೆ ಹೊರಟಿದ್ದೇವೆ. ಇದರಿಂದ ಒಂದಿಷ್ಟು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಈ ಎಲ್ಲ ನಾನು ಹೇಳಿದಾಗೆ ಜಾತಿ, ಧರ್ಮ ಇಂಥವೆಲ್ಲ ಪಕ್ಷಾತೀತವಾಗಿ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಯಾವ ರಾಜಕೀಯ ಬಣ್ಣ ಇಲ್ಲ. ಯಾರು ಕಾಂಗ್ರೆಸ್ನವರು ಇರಬೇಕು, ಬಿಜೆಪಿಯವರು ಇರಬಾರ್ದು, ಜನತಾದಳದವರು ಇರಬಾರ್ದು, ಆ ರೀತಿ ಉದ್ದೇಶ ನಮಗಿಲ್ಲ. ಯಾರು ಬೇಕಾದರೂ ಎಲ್ಲರಲ್ಲೆಲ್ಲ ಕೈ ಇಟ್ಬೇಡ್ರಿ. ಬ್ಯಾನ್ ಮಾಡಕ್ಕೆ ಹೋಗಿ ನೀವು ಕೈ ಇಟ್ಬಿಟ್ರೆ ಆತಂಕ ಸೃಷ್ಟಿ ಮಾಡ್ತೇವೆ. ಅದಕ್ಕೆ ಅದರಿಂದ ಅದು ಆಗಬೇಕು ಅಂತ ಹೇಳಿ ನಾವು ಮಾಡಿದ್ದೇವೆ. ಇದು ಸರ್ಕಾರದ ಫ್ಲಾಗ್ಶಿಪ್ ಪ್ರೋಗ್ರಾಮ್. 1,000 ಕೋಟಿ ರೂಪಾಯಿನ ಈ ಪ್ರೋಗ್ರಾಮ್ಸ್ಗೆ ನಾವು ಖರ್ಚು ಮಾಡ್ತೀವಿ. ವರ್ಷಕ್ಕೆ 1,000 ಕೋಟಿ ಈ ಪ್ರೋಗ್ರಾಮ್ಸ್ಗೆ ಖರ್ಚು ಮಾಡ್ತೇವೆ. ಅದು ಏನೂ ಅಲ್ಲ, ಯುವಕರಿಗೆ ಎಷ್ಟು ಬೇಕಾದರೂ ಹಣ ಖರ್ಚು ಮಾಡಬೇಕು. ಅದಕ್ಕಾಗಿ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಹೊರಟಿದ್ದೇವೆ. ಎರಡನೇದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಉದ್ಯೋಗ. ನಾವು ಪ್ರಣಾಳಿಕೆಯನ್ನು ತಯಾರು ಮಾಡುವ ಸಂದರ್ಭದಲ್ಲಿ ನಾವು 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ ಸರ್ಕಾರದಲ್ಲಿ. ಅನೇಕ ಸರ್ಕಾರಗಳು ತುಂಬಲಿಲ್ಲ. ಯಾರು ಆ ಸರ್ಕಾರ ಈ ಸರ್ಕಾರ ಅಂತ ನಾನು ಹೇಳೋದಿಲ್ಲ. ಎಲ್ಲ ಸರ್ಕಾರಗಳು ಕೂಡ ತುಂಬಲಿಲ್ಲ. ಉದ್ಯೋಗ ಕೊಡೋದಕ್ಕೆ ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆಗಲಿಲ್ಲ. ಒಂದಿಷ್ಟು ಅಲ್ಲಿ ಇಲ್ಲಿ ಇಲಾಖೆಗಳಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನ ನಾವು ಲೆಕ್ಕ ಹಾಕಿ 2.5 ಲಕ್ಷಗಳ ಹುದ್ದೆ ಇದೆ, ಅದನ್ನ ನಾವು ಅಂತರ್ಗತವಾಗಿ ತುಂಬುತ್ತೇವೆ ಅಂತ ಹೇಳಿದ್ರು. ಕಾರಣಾಂತರದಿಂದ ನಮಗೆ ಈ ಸುಪ್ರೀಂ ಕೋರ್ಟ್ನಲ್ಲಿ ಇಂಟರ್ನಲ್ ರಿಸರ್ವೇಷನ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಬಂತು. ಆ ಇಂಟರ್ನಲ್ ರಿಸರ್ವೇಷನ್ ಪ್ರೊಸೀಜರ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ವರ್ಷದ ಮೇಲೆ ತಗೊಳ್ಳು. ಹಾಗಾಗಿ ನಾವು ತಿಳ್ಕೊಂಡಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ. ಆದರೆ ಈಗ
ಇಲಾಖೆಯಿಂದ ಸೇರಿ ಮೊದಲನೆಯ ಕಂತು ಫಸ್ಟ್ ಸ್ಟೇಜಲ್ಲಿ 72,000 ಹುದ್ದೆಗಳನ್ನು ತುಂಬೋದಕ್ಕೆ ಈಗಾಗಲೇ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗ ಪ್ರಾರಂಭನೂ ಮಾಡಿದ್ದಾರೆ, ಎಕ್ಸಾಮ್ಸ್ ಮಾಡಿದ್ದಾರೆ, ಇಂಟರ್ವ್ಯೂಸ್ ನಡೀತಾ ಇವೆ. ಕೆಲವು ಡೈರೆಕ್ಟ್ ಎಂಟ್ರಿ ಇರ್ತಕ್ಕಂಥ ಇಲಾಖೆಗಳಲ್ಲಿ ಈಗಾಗಲೇ ಕೆಲವ್ರನ್ನ ರೆಕ್ರೂಟ್ ಮಾಡಿದ್ದಾರೆ. ಈಗ ತಾನೇ ನೋಡಿದ್ರಿ, ಅಂಗನವಾಡಿ ಅವರಿಗೆ ನಾವು ಈಗ ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಅಂಥದ್ದು ಟೀಚರ್ಸು, ಡಾಕ್ಟರ್ಸು, ಆಮೇಲಿಂದ ಈ ಪೊಲೀಸ್ ಮೆನ್, ಇವು ಪ್ರಯಾರಿಟಿ ನಮಗೆ. ಯಾಕೆಂದರೆ ಎಸೆನ್ಷಿಯಲ್ ಸರ್ವಿಸ್ ಅಂತ ಇರ್ತಾವೆ. ಆ ಎಸೆನ್ಷಿಯಲ್ ಸರ್ವಿಸ್ ಯಾವುದಪ್ಪ ಅಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಬೇಕು, ನರ್ಸ್ಗಳು ಬೇಕು, ಟೆಕ್ನಿಷಿಯನ್ ಬೇಕು, ಅದನ್ನು ಮಾಡಿದ್ದೇವೆ. ಆಮೇಲೆ ಟೀಚರ್ಸು ಬೋತ್ ಅಟ್ ದಿ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಹೈಯರ್, ಈ ಹೈಯರ್ ಎಜುಕೇಷನಲ್ಲಾಗಲಿ ಪ್ರೈಮರಿ ಸೆಕೆಂಡ್ರಿಯಲ್ಲಾಗಲಿ ಟೀಚರ್ಸು ಇರಲಿಲ್ಲ ಅಂಥೇಳಿ ಅದನ್ನು ಪ್ರಯಾರಿಟಿ ಮಾಡಿದ್ದೇವೆ. ಮತ್ತು ಕೆಲಸ ಈಗಾಗಲೇ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ಸು ಮೊನ್ನೆ ತಾನೇ ಒಂದು ರೌಂಡ್ ನಡೆದಿದೆ, ಇನ್ನೊಂದು ರೌಂಡು ಈಗ ಮತ್ತೆ ಮುಂದಿನ ಭಾನುವಾರನೂ ಏನೋ ನಡೆಯುತ್ತೆ. ಈ ರೀತಿ 72,000 ಹುದ್ದೆಗಳನ್ನು ತುಂಬುತ್ತೇವೆ. ದಿಸ್ ಇಸ್ ಅನದರ್ ಪ್ರೋಗ್ರಾಮ್, ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇನ್ ದಿ ಗವರ್ಮೆಂಟ್. ಆಮೇಲೆ ನಮ್ಮಲ್ಲಿ ಆಡಳಿತ ಚುರುಕಾಗಬೇಕು. ಆಮೇಲೆ ಜನಗಳ ಸೇವೆ ಆಗಬೇಕು. ಜನಗಳನ್ನು ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಅವರಿಂದ ದೂರ ಹುಡುಕೋಬಾರದು, ಕೈಗೆ ಸಿಗ್ಬೇಕು ಅವರು. ಅದಕ್ಕಾಗಿ ಒಂದು ಇಲಾಖೆನೇ ನಾವು ಪ್ರಾರಂಭ ಮಾಡಿದ್ದೇವೆ, ಪ್ರಜಾ ಸೇವೆ ಅಂತಕ್ಕಂಥ ಒಂದು ಇಲಾಖೆ. ಅದನ್ನು ಮಾಡಿ ಒಂದು IAS ಆಫೀಸರ್ ಸೆಕ್ರೆಟರಿ ಮಾಡಿ ಅದಕ್ಕೊಂದು ವರ್ಟಿಕಲ್ ಕ್ರಿಯೇಟ್ ಮಾಡಿದ್ದೀವಿ. ಅದು ಏನಪ್ಪ ಅಂತ ಹೇಳಿದ್ರೆ, ಯಾರು ಅಧಿಕಾರಿಗಳು ಹೆಡ್ ಕ್ವಾರ್ಟರ್ ಸಿಗಬೇಕು, ಅದಕ್ಕೆ ನಾವು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೇವೆ. ನಾನು ಕೂಡ ನಮ್ಮ ಜಿಲ್ಲೆಯಲ್ಲಿ ನಮ್ಮ DC ಅವರಿಗೆ, ನಮ್ಮ SP ಅವರಿಗೆ, CO ಅವರಿಗೆಲ್ಲ ಹೇಳಿದ್ದೇನೆ, ಯಾರು ಎಲ್ಲಿ ಕೆಲಸ ಮಾಡ್ತಾರೆ, ತಾಲೂಕಲ್ಲಿ ಯಾವ ತಾಲೂಕಲ್ಲಿ ಕೆಲಸ ಮಾಡ್ತಾರೆ ಅಲ್ಲೇ ಇರಬೇಕು, ಆ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರಬೇಕು. ಯಾರು ಇರೋದಿಲ್ಲ ಅಂತಂದ್ರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಮಾಡಿದ್ದಾರೆ. ನಮ್ಮ ಉದ್ದೇಶ ಏನು ಅಂದರೆ, ಆ ಅಧಿಕಾರಿ ಅವ್ರ ಮನೆ ಇರಬೇಕಲ್ಲಿ, ಆ ಅಧಿಕಾರಿ ಮನೆ ಮುಂದೆ ಬೋರ್ಡ್ ಇರಬೇಕು, ಇಂಥ ಹೆಸರು ಅವರಿಂಥವ್ರು ಅಂದರೆ ಯಾವಾಗಲೂ ಸಾಯಂಕಾಲನೋ ಬೆಳಿಗ್ಗೆನೋ ಯಾರೋ ಒಬ್ಬ ಅರ್ಜಿ ತೊಗೊಂಡೋಗಿ ಅವ್ರ ಮನೆಗೆ ಹೋಗಿ ಅವ್ರು ನೋಡುವಂಥ ವ್ಯವಸ್ಥೆ ಆದರೆ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತವೆ. ಇದನ್ನು ಮಾನಿಟರ್ ಮಾಡೋದಕ್ಕೆ ಪ್ರಜಾಸೇವೆ ಅಂತೇಳಿ ಏನು ನಾವು ಮಾಡಿದ್ದೇವೆ, ಅದನ್ನು ನೇರವಾಗಿ ಇದರಿಂದ ಬೆಂಗಳೂರಿಂದ ಮಾನಿಟರ್ ಮಾಡ್ತಾರೆ. ಯಾವ ಅಧಿಕಾರಿ ಸಿಕ್ಕೋದಿಲ್ಲ ಕೈಗೆ, ಜನಗಳಿಗೆ ಸಿಗೋದಿಲ್ಲ ಅಂತಂದರೆ ಅದು ಏನಾಗುತ್ತೆ ಅಂತೇಳಿ, ಯಾವ MLA ಸಿಕ್ಕೋದಿಲ್ಲ ಅಂತಕ್ಕಂಥ ವಿಚಾರ, ಅಥವಾ ಮಂತ್ರಿ ಸಿಗೋದಿಲ್ಲ ಅಂತ ವಿಚಾರ, ಇದನ್ನೆಲ್ಲ ನೇರವಾಗಿ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಆ ಇಲಾಖೆ ಇರ್ತದೆ, ಅದನ್ನು ಮಾಡ್ತಾರೆ. ಇದು ಒಂದು ಹೊಸ ಚಿಂತನೆ, ಹೊಸ ಆಲೋಚನೆ, ಅದನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಒಬ್ಬ ಪಂಚಾಯಿತಿಯ ಸೆಕ್ರೆಟರಿಯನ್ನು ಕೂಡ ಹುಟ್ಟಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಪಂಚಾಯಿತಿಯ ಸೆಕ್ರೆಟರಿಗೂ ಕೂಡ ಅಡ್ರೆಸ್ ಮಾಡಿದ್ದಾರೆ. ಸುಮಾರು 1,000ಕ್ಕೂ ಹೆಚ್ಚು ಸೆಂಟರ್ಸ್ ಅಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಇದು ಮಾಡಿ ಅರೇಂಜ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಅವರ ಅನಿಸಿಕೆಗಳನ್ನು, ಅವರ ಆಲೋಚನೆಗಳನ್ನು ತಿಳಿಸಿದ್ದಾರೆ. ನಾನು ಮಾತನಾಡಿದ್ದೇನೆ. ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಅಡ್ರೆಸ್ ಮಾಡಿದ್ದೇನೆ. ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಅದು ಬರಗಾಲದಲ್ಲಿ ವಿಚಾರಗಳಿರ್ಬೋದು ಅಥವಾ ಬೇರೆ ಆಡಳಿತದ ವಿಚಾರಗಳಿರ್ಬೋದು, ಅವೆಲ್ಲ ನಾವು ಮಾತಾಡಿದ್ದೇವೆ. ಅದು ಈಗ ನಮಗೆ ಆಗಬೇಕಾಗಿದೆ. ಜನಗಳಿಗೆ ಅವರ ಕೆಲಸಗಳಾಗೋದಕ್ಕೆ ಸುಲಭವಾಗಿ ಕೆಲಸ ಆಗಬೇಕು ಅಂತೇಳಿ ಆಗೋದಕ್ಕೆ ಅದನ್ನು ಮಾಡಿದ್ವಿ. ದಿಸ್ ಇಸ್ ಪಾರ್ಟ್ ಆಫ್ ಎ ಗುಡ್ ಗವರ್ನೆನ್ಸ್. ಆದ್ದರಿಂದ ಅದೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದೆಲ್ಲ ಗೊತ್ತಿದೆ ನಿಮಗೆ ಬೇಕಾದಷ್ಟೆಲ್ಲ ಸರ್ಕಾರದಲ್ಲಿ ಏನು ನಡೀತಾ ಇದೆ ಅಂತೇಳಿ. ಮತ್ತು ನಮ್ಮ ಜಿಲ್ಲೆಗೆ ಬರೋದಾದರೆ, ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ 3 ವರ್ಷದಿಂದ ಅನೇಕ ಕೆಲಸ ಕಾರ್ಯಗಳಾಗಿದ್ದಾವೆ. ಇನ್ನೂ ಆಗಬೇಕಾಗಿದ್ದು ಭಾಳಷ್ಟಿದೆ.
ಉದಾಹರಣೆಗೆ ನಾವು ಈ ಅಕ್ವಿಸಿಷನ್, ಲ್ಯಾಂಡ್ ಅಕ್ವಿಸಿಷನ್ನು ಬಹಳ ದಿವಸದಿಂದ ಪೆಂಡಿಂಗ್ ಆಗ್ಬಿಟ್ಟಿತ್ತು. ಲ್ಯಾಂಡ್ ಅಕ್ವಿಸಿಷನ್ನು ಬೇರೆ ಬೇರೆ ಕಾರಣಕ್ಕೆ, ಒಂದು ಈಗ ನಾವು ತುಮಕೂರು ರಾಯದುರ್ಗ ರೈಲು, ತುಮಕೂರು ದಾವಣಗೆರೆ ರೈಲು ಲ್ಯಾಂಡ್ ಅಕ್ವಿಸಿಷನ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಿಲ್ಲಿಸಿದ್ರು. ಈಗ ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಕಳೆದ 3 ವರ್ಷದಿಂದ ನಮ್ಮ ಜಿಲ್ಲಾಧಿಕಾರಿಗಳು ಲ್ಯಾಂಡ್ ಅಕ್ವಿಸಿಷನ್ ಅನ್ನ ಸಂಪೂರ್ಣ ಮಾಡಿದ್ದಾರೆ. ಇನ್ನೆಲ್ಲ 1 ಎಕರೆ 2 ಎಕರೆ ಆ ರೀತಿ ಕೆಲವಿರ್ಬೋದು, ಅದು ಬಿಕಾಸ್ ಆಫ್ ಸಮ್ ಲಿಟಿಗೇಷನ್ಸ್, ಅದನ್ನು ಕ್ಲಿಯರ್ ಮಾಡ್ತೀವಿ. ಆದರೆ ಸಂಪೂರ್ಣವಾಗಿ ಇವತ್ತು ಅಕ್ವೈರ್ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ, ರೈಲ್ವೆನವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಕಾರಣದಿಂದ ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕಾಗಿತ್ತು, ಅದೆಲ್ಲವನ್ನು ಕೂಡ ಮಾಡಿರ್ತಾರೆ. ಈಗ ಅವರು ಈಗ ಡಿಸೆಂಬರ್ಗೆ ನಾನೆಲ್ಲ ಹೇಳಿದೆ ನನ್ನ ಭಾಷಣದಲ್ಲಿ, ಡಿಸೆಂಬರ್ನಲ್ಲಿ ತುಮಕೂರು ಟು ದಾವಣಗೆರೆ ಕಂಪ್ಲೀಟ್ ಆಗುತ್ತೆ. ಅದು ಕಂಪ್ಲೀಟ್ ಆಗಿ ರೈಲನ್ನು ಓಡಿಸ್ತಾರೆ. ಆಮೇಲೆ ಪಾವಗಡದವರೆಗೂ ಈಗಾಗಲೇ ಬಂದ್ಬಿಟ್ಟಿದೆ ಟ್ರ್ಯಾಕ್. ಪಾವಗಡದಿಂದ ತುಮಕೂರಿಗೆ ಬರಬೇಕು, ಈಗಾಗಲೇ ಅಪ್ ಟು ಮಡಕ್ಷಿರಾದವರೆಗೂ ಬಂದಿದ್ದಾರೆ. ಈಗ ಮುಂದೆ ನಮಗೆ 6 ತಿಂಗಳು 8 ತಿಂಗಳ ಒಳಗಡೆ ಅವರು ಕಂಪ್ಲೀಟ್ ಮಾಡಿದರೆ ಅದು ಕೂಡ ನಮಗೆ ಸಂಪೂರ್ಣ ಆಗುತ್ತೆ. ಅದು ಆದರೆ ನಮಗೆ ತುಮಕೂರು ಟು ರಾಯದುರ್ಗ, ಕಲ್ಯಾಣದುರ್ಗ, ರಾಯದುರ್ಗ, ಆಮೇಲಿಂದ ಬಳ್ಳಾರಿಯಿಂದ ತಿರುಪತಿ ಹಂಗೆಲ್ಲ ಹೋಗುತ್ತೆ. ಇದು ನಮಗೆ ಈ ಭಾಗದ ಜನರಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಅದನ್ನು ನಾವು ನಮ್ಮ ಸೋಮಣ್ಣ ಅವರೇ, ಕೇಂದ್ರ ಸಚಿವರು, ನಮ್ಮ ಸಂಸದರಿದ್ದಾರೆ, ತುಮಕೂರಿನ ಲೋಕಸಭಾ ಸದಸ್ಯರಿದ್ದಾರೆ, ಅವ್ರಿಗೂ ಕೂಡ ಕಂಪ್ಲೀಟ್ ಮಾಡಬೇಕು ಆದಷ್ಟು ಶೀಘ್ರವಾಗಿ ಅಂತ ಆಸೆ ಇದೆ. ಅದನ್ನು ಅವರು ಮಾಡ್ತಾರೆ. ಆಮೇಲೆ ನಮಗೆ ತುಮಕೂರಿಗೆ ಅನೇಕ ವಿಚಾರದಲ್ಲಿ, ಈಗ ನಮ್ಮ ಆಸ್ಪತ್ರೆ ಉದಾಹರಣೆಗೆ, ಅಲ್ಲಿ ನಾವು ನೋಡ್ತಾ ಇದ್ರಿ ಎಲ್ಲ ಕಾರಿಡಾರ್ನಲ್ಲಿ ಪೇಷಂಟ್ಸ್ ಮಲಗಿರೋರು, ಅಲ್ಲಿ ಯಾರು ಒಳಗಡೆ ಜಾಗನೇ ಇರಲಿಲ್ಲ, ಬೆಡ್ಸ್ ಭಾಳ ಕಡಿಮೆ ಇತ್ತು. ಈಗ ನಾವು ಅದನ್ನು ಹಿಂದೆ ಹೊಸದಾಗಿ ಕಟ್ಟಿದ್ದೇವೆ, ಟ್ರಾಮಾ ಸೆಂಟರ್ ಒಳಗಡೆ ಕಟ್ಟಿದ್ದೇವೆ, ಕ್ಯಾನ್ಸರ್ ಸೆಂಟರ್ ಕಟ್ಟಿದ್ದೇವೆ, ಮಕ್ಕಳು, ಮಹಿಳೆ ಮತ್ತು ಮಕ್ಕಳು ಅವರಿಗೆ ಆಸ್ಪತ್ರೆ ಕಟ್ಟಿದ್ದೇವೆ. ಅದೆಲ್ಲ ಒಂದು ಭಾಗ. ಅದು ಈಗ ನಮಗೆ ಹೆಚ್ಚು ಕಡಿಮೆ 450 ಬೆಡ್ಡು, ಅಲ್ಲೆಲ್ಲ ಡಾಕ್ಟರ್ ಇದ್ದಾರೆ, ಎಷ್ಟ್ರಿ 500 ಬೆಡ್ಡು ಅಲ್ಲಿ ವಿತ್ ಆಲ್ ದಿ ಫೆಸಿಲಿಟೀಸ್, ಆಪರೇಷನ್ ಥಿಯೇಟರ್ಸ್ ಇರ್ಬೋದು, ಇನ್ವೆಸ್ಟಿಗೇಷನ್ಸ್ಗೆ ಇರ್ಬೋದು, ಆಲ್ ದಿ ಕ್ಲಿನಿಕಲ್ ಎಕ್ಸಾಮಿನೇಷನ್ಸ್ಗೆ ಎಲ್ಲದಕ್ಕೂ ಕೂಡ ಎಕ್ವಿಪ್ಮೆಂಟ್ಸ್ ಒಳಗಾಗಿ ಇವತ್ತು ಅಲ್ಲಿ ಹಾಕಿದ್ದೇವೆ. ಈಗ CT ಸ್ಕ್ಯಾನ್, MRI ಇವೆಲ್ಲ ಇದ್ದಾವೆ. ಯಾವ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದೆಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿದೆ. ಈಗಾಗಲೇ 30 ಡಾಕ್ಟರ್ಸ್ಗಳು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಕ್ಸ್ಟ್ರಾ ಇದ್ದವರಿಗಿನ್ನ ಹೆಚ್ಚಾಗಿ ರಿಕ್ರೂಟ್ಮೆಂಟ್, ಅಂದರೆ ಔಟ್ ಆಫ್ ರಿಕ್ರೂಟ್ಮೆಂಟ್ ಕೂಡ ತಗೊಂಡು ಅವ್ರು 30 ಜನ ಅಡಿಷನಲ್ ಆಗಿ ಮಾಡಿದ್ದಾರೆ. ಪೋಸ್ಟ್ ಗ್ರಾಜ್ಯುಯೇಟ್ DLB ಅಂತೇಳಿ ಕೋರ್ಸಸ್ ಅನ್ನು ಕೂಡ ಆಫರ್ ಮಾಡ್ತಿದ್ದಾರೆ. DLB 66 ಜನ ಅವ್ರು MBBS ಮಾಡಿ ಬಂದಿರೋರು. ಅವರೊಂದು 66 ಜನ ಡಾಕ್ಟರ್ಸ್ ಆದರು. ಅವರು MBBS ಮಾಡಿದ್ರೆ ಕೂಡ ಅವರು ಡಾಕ್ಟರ್ಗಳಲ್ವಾ. ಸೊ ಅಡಿಷನಲ್ ಆಗಿ ಅವರು ನಮಗೆ ಸಿಕ್ಕಿದ್ದಾರೆ. ಅಂದರೆ ಸಣ್ಣ ಪುಟ್ಟದ್ದು ಟ್ರೀಟ್ಮೆಂಟಿಗೆ ಅಥವಾ ಫಸ್ಟ್ ಒಬ್ಬ ಪೇಷಂಟ್ ನೋಡೋದಕ್ಕೆ MBBS ಡಾಕ್ಟರ್ ಸಾಕು, ಆಮೇಲೆ ಅವರು ಸ್ಪೆಷಲಿಸ್ಟ್ಗೆ ರೆಫರ್ ಮಾಡಬೇಕು. ಸೂಪರ್ ಸ್ಪೆಷಾಲಿಟಿಯನ್ನು ನಾವು ತಗೊಂಡು ಬರಬೇಕು ಅಂತ ಬಹಳ ಉದ್ದೇಶ ಇತ್ತು. ಅದನ್ನ ಈಗಾಗಲೇ ಮೂರು ಒಂದು ಐ ಡಿಪಾರ್ಟ್ಮೆಂಟ್ ಅಲ್ಲಿ, ಮತ್ತೆ ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ, ನ್ಯೂರೋ ಡಿಪಾರ್ಟ್ಮೆಂಟ್, ಯೂರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಈಗ ಮುಂದೆ ಅವೆಲ್ಲ ಇನ್ನೂ ಜಾಸ್ತಿ ಆಗ್ತವೆ. ಅದಕ್ಕೆ ನಾವೇನು ಮಾಡೋದು, ಇದ್ದಿದ್ದ ಆಸ್ಪತ್ರೆಯನ್ನು ಹೊಡೆದಾಕಿ ಹೊಸ ಆಸ್ಪತ್ರೆಯನ್ನು ಕಟ್ಟೋಣ, ಮೋಸ್ಟ್ ಮಾಡರ್ನ್ ಆಗಿರುತ್ತೆ. ಇದ್ದಿದ್ದೆಲ್ಲ 78 ವರ್ಷ ಆಗಿತ್ತು. ಅಲ್ಲಿ ಸರಿಯಾಗಿ ಬಾತ್ರೂಮ್ಗಳಿಲ್ಲ, ವಾರ್ಡ್ಗಳು ಸರಿ ಇಲ್ಲ, ಆಪರೇಷನ್ ಥಿಯೇಟರ್ ಸರಿ ಇಲ್ಲ, ಆಮೇಲೆ ಅದೆಲ್ಲ ಲೀಕ್ ಆಗ್ತಾ ಇತ್ತು, ಓಟಿ ನೋಡಕ್ ಆಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ
ಅದನ್ನು ನೋಡಿದ್ಮೇಲೆ ನಮ್ಮಲ್ಲಿ ಈ ಮೈನಿಂಗ್ ಹಣ ನಮ್ಮ ಜಿಲ್ಲೆಗೆ ಸುಮಾರು ಒಂದು 2,500 ಕೋಟಿ ರೂಪಾಯಿ ಅಂದಾಜು ಅದು ನಮಗೆ ಬರಬೇಕು. ಅಷ್ಟು ಹಣನ ನಾವು ಈ ಜಿಲ್ಲೆ ಅಭಿವೃದ್ಧಿ ಖರ್ಚು ಮಾಡಬೇಕು. ಅದಕ್ಕೆ ಒಂದು ಸಮಿತಿ ಇದೆ, ಮಾನ್ಯ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅಂತೇಳಿ ಹೈದರಾಬಾದ್ನವರು, ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದೆ. ಆ ಸಮಿತಿ ನಾವೇನಾದರೂ ಪ್ರಪೋಸಲ್ ಕೊಟ್ಟರೆ ಅದರ ಮುಂದೆ ತಗೊಂಡೋಗಿ ಅವರು ಎಲ್ಲ ಸಾಧಕ ಬಾಧಕಗಳನ್ನು ನೋಡಿ ಅಪ್ರೂವ್ ಮಾಡಿ ಕೊಡ್ತಾರೆ. ನಮಗೆ 2 ವಿಚಾರದಲ್ಲಿ ಅವರು ಪರಿಸರಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ. ಗಿಡ ಮರ ಹಾಕಬೇಕು ಚೆನ್ನಾಗಿ, ಅದ್ರ ಉದ್ದೇಶನೇ ಎಲ್ಲಿ ಮೈನಿಂಗ್ ಆಗುತ್ತೆ ಆ ಮೈನಿಂಗ್ ಆಗೋ ಜಾಗದಲ್ಲಿ ಗಿಡ ಮರ ಬೆಳೆಸಬೇಕು, ಮತ್ತೆ ವಾಪಸ್ ಪರಿಸರ ಚೆನ್ನಾಗಾಗಬೇಕು ಅಂತ. ಎರಡನೇದು ಆರೋಗ್ಯದ ದೃಷ್ಟಿಯಿಂದ ಅಲ್ಲಿ ಆಸ್ಪತ್ರೆಗಳು, ಶಾಲೆಗಳು ಅವೆಲ್ಲ ಕಟ್ಟಬೇಕು. ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನೋಡಿ ನೀವು ಬರೀ 3 ತಾಲೂಕಿಗೆ 2,500 ಕೋಟಿ ಖರ್ಚು ಮಾಡಿದರೆ ಬೇರೆ ತಾಲೂಕುಗಳು ಅನುಕೂಲ ಆಗಿಬಿಡ್ತವೆ. ಬೇರೆ ತಾಲೂಕುಗಳಿಗೆ ಅಭಿವೃದ್ಧಿ ಅಷ್ಟೊಂದು ಸಿಗೋದಿಲ್ಲ ಹಣ. ಸರ್ಕಾರದಿಂದ 2,500 ಕೋಟಿ 3 ತಾಲೂಕಿಗೆ ಸಿಕ್ಕಷ್ಟು ಹಣ ಇಲ್ಲಿಗೆ ಸಿಗಲ್ಲ. ಅದಕ್ಕೆ ನೀವು ಬೇರೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ನಮಗೆ ಆಸ್ಪತ್ರೆ ಅಂದರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಇವೆರಡಕ್ಕೆ ಡಿಸ್ಟ್ರಿಕ್ಟ್ ಆಸ್ ಎ ಯೂನಿಟ್ ಅಂತ ಮಾಡಿಕೊಡಿ ಅಂತೇಳಿ ನಾವು ಮನವಿ ಮಾಡಿಕೊಂಡು, ನಾನು ನಮ್ಮ ಜಿಲ್ಲಾಧಿಕಾರಿಗಳು ನಾವು ಹೋಗಿ ಮನವಿ ಮಾಡೋದು, ಅವರು ಒಪ್ಕೊಂಡಿದ್ದಾರೆ. ಹಂಗಾಗಿ ನಮಗೆ ತುಮಕೂರು ಆಸ್ಪತ್ರೆಗೆ 132 ಕೋಟಿಯನ್ನು ಮಂಜೂರು ಮಾಡಿದ್ದಾರೆ. ಇನ್ನೂ ಹೆಚ್ಚು ಹಣ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ತುಮಕೂರು ಆಸ್ಪತ್ರೆಗೆ ಇನ್ನೂ ನಿಮಗೆ ಹೆಚ್ಚು ಬೇಕಾದಾಗ ರಿವೈಸ್ ಮಾಡಿ ಕೊಡಿ, ನಮಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಈಗ ಕೆಲಸ ಈಗೆಲ್ಲ ಹಳೇದು ಹೊಡೆದಾಕಿ ಎಲ್ಲ ಇದು ಮಾಡಿದ್ದಾರೆ, ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ, ಸ್ಟಾರ್ಟ್ ಆಗಿದೆ. ಸೊ ಇನ್ನೊಂದು ಈ ತಿಂಗಳಲ್ಲಿ ಕೆಲಸ ಎಲ್ಲ ಪ್ರಾರಂಭ ಆಗುತ್ತೆ. ನಾವು ಅವರಿಗೆ 2 ವರ್ಷ ಟಾರ್ಗೆಟ್ ಕೊಟ್ಟಿದ್ದೀವಿ. 2 ವರ್ಷದಲ್ಲಿ ಹೊಸ ಕಟ್ಟಡ ಬರುತ್ತೆ. ಮೋಸ್ಟ್ ಮಾಡರ್ನ್ ಹಾಸ್ಪಿಟಲ್ ತುಮಕೂರಿನಲ್ಲಿ ಸರ್ಕಾರ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ನಾವು ಸರ್ಕಾರದ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಒಂದು ಇಟ್ಕೊಂಡಿದ್ದೀವಿ. ಅದನ್ನು ಈಗಾಗಲೇ ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ. ಮುಂದೆ ಬರುವಂಥ ಬಜೆಟ್ನಲ್ಲಿ ನಮಗೆ ಸೇರಿಸ್ಕೊಡಿ ಅಂತೇಳಿ ನಾನು ಅವ್ರಿಗೆ ಮನವಿಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಒಂದು ಇಷ್ಟೆಲ್ಲ ಮಾಡಿ ಅದೊಂದು 500 ಇರ್ತಕ್ಕಂಥದ್ದು ನಾವು ಹೊಡೆದಾಕಿದ ಮೇಲೂ ಕೂಡ 500 ಬೆಡ್ಡು ಈ ಸಪ್ಲಿಮೆಂಟ್ರಿ ಇದರಲ್ಲಿ ಇದೆ. ಜೊತೆಗೆ ಇದರಲ್ಲಿ ಒಂದು 400 ಬೆಡ್ ಆದರೆ 900 ಬೆಡ್ಡು ಇದೆ. 300 ಅಂದರೆ ಅಲ್ಲಿಗ 500, 800, 900 ಆಗುತ್ತೆ. ಅಷ್ಟಕ್ಕೆ ನಮಗೆ ಸುಮಾರು 150-200 ಸೀಟ್ಸ್ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ತೊಂದರೆ ಇರಲ್ಲ. ಅದನ್ನು ಸರ್ಕಾರದಿಂದನೇ ಮಾಡಬೇಕು ಅಂತ ಹೇಳಿ ನಾನು ಈಗಾಗಲೇ ಇದು ಮಾಡಿದ್ದೇನೆ. ಅದಕ್ಕೆ ಜಾಗನೂ ಕೂಡ ನಾವು ಗುರುತಿಸಿದ್ದೇವೆ. ಜಾಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೋ ಒಂದು ಜಮೀನು ಸರ್ಕಾರಕ್ಕೆ ಸೇರಿದಂಥ ಜಮೀನನ್ನು ಅವರು ಬೇರೆಯವರೆಲ್ಲ ಅದನ್ನು ನಮ್ಮದು ಅಂತ ಕ್ಲೈಮ್ ಮಾಡಿಕೊಂಡು ಮಾಡ್ತಾ ಇದ್ದದನ್ನು ಬಿಡಿಸಿ ಇವತ್ತು ಸರ್ಕಾರಕ್ಕೆ ತಗೊಂಡಿದ್ದಾರೆ. ಸುಮಾರು 106 ಎಕರೆ ಭೂಮಿ ಗೂಡೂರು ಹತ್ರ, ಅದನ್ನು ಈಗ ಸರ್ಕಾರಕ್ಕೆ ವಹಿಸ್ಕೊಂಡಿದ್ದೇವೆ. ಆ ಜಾಗದಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಅಥವಾ ಬೇರೆ ಇನ್ನೇನಾದರೂ ಕೂಡ ಮಾಡೋದಕ್ಕೆ ಆ ಜಾಗವನ್ನು ಸರ್ಕಾರ ಉಪಯೋಗಿಸ್ಕೋಬೇಕು. ಅದೊಂದು ಪ್ರಪೋಸಲ್ ಇದೆ. ಆಮೇಲೆ ಎರಡನೇದು, ತುಮಕೂರಿಗೆ ಸಿಟಿಗೆ ನಮಗೆ ಕುಡಿಯೋ ನೀರಿಗೆ ಮತ್ತು ಚರಂಡಿಗಳು ಇದಕ್ಕೆ ಒಂದು ಹೊಸ ಪ್ರಾಜೆಕ್ಟನ್ನು ಮಾಡಬೇಕು ಅಂತ ಉದ್ದೇಶಿಸಿದ್ದೇವೆ. ಯಾಕೆಂದರೆ ಒಂದು ವಾರ್ಡ್ನಲ್ಲಿ ಬಹುಶಃ ದಿನಕ್ಕೊಂದ್ಸಾರಿ ನೀರು ಕೊಡಬೇಕು. ಈಗ ಕೆಲವು ವಾರ್ಡ್ನಲ್ಲಿ 4 ಅಥವಾ 5 ದಿವಸಕ್ಕೆ ಒಂದ್ಸಾರಿ ನೀರು ಕೊಡ್ತಾರೆ. ಕೆಲವು ವಾರ್ಡ್ನಲ್ಲಿ 3 ದಿವಸಕ್ಕೆ ಕೊಡ್ತಾರೆ. ಕೆಲವು ವಾರ್ಡ್ನಲ್ಲಿ 2 ದಿನಕ್ಕೆ ಕೊಡ್ತಾರೆ. ಈ ಥರ ಎಲ್ಲ ಪ್ರತಿನಿತ್ಯ ಯಾವಾಗಲೂ ತುಮಕೂರಿಗೆ ನೀರಿದೆ ಅಂತ ಹೇಳಿ ಬರುವಂಥದ್ದು ಆಗಿಲ್ಲ. ನಾವು ಹೇಮಾವತಿಯನ್ನು ತಂದಿದ್ದೇವೆ. ತಂದು ಈಗ ಹುಂಡೇಳಿನಲ್ಲಿ ಇಂಪೋರ್ಟ್ ಮಾಡಿ ತುಮಕೂರಿಗೆ ಕೊಡ್ತೀವಿ. ಅದು ಪೂರ್ತಿ ಒಂದು ಇಯರ್ ಪೂರ್ತಿ ಸಾಲದಿಲ್ಲ. ನಮಗೊಂದು 6 ತಿಂಗಳು ಬರುತ್ತೆ. ಮಧ್ಯದಲ್ಲಿ ಬಿಡಿಸ್ಕೋಬೇಕು. ಅದು ಏನಾದರೂ ಇದ್ರೆ ಮಾತ್ರ ಬಿಡ್ತಾರೆ ಇಲ್ಲದ್ರೆ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ಈಗ ಎತ್ತಿನೊಳೆ ಬರ್ತಾ ಇದೆ. ಎತ್ತಿನೊಳೆ ಬಂದರೆ ಅದರಲ್ಲಿ ಕೂಡ ನೀರು ನಾವು ಇಂಪೋರ್ಟ್ ಮಾಡಿಕೊಂಡು ತುಮಕೂರಿಗೆ ನೀರು ಕೊಡುವಂಥದ್ದು ಮಾಡ್ತೀವಿ.
ಈ ಎರಡೂ ಸೇರಿ ನಮಗೆ ಪ್ರತಿನಿತ್ಯ ತುಮಕೂರಲ್ಲಿ ಎಲ್ಲರ ಮನೆಗಳಿಗೂ ಕೂಡ ನೀರು ಕೊಡ್ತಕ್ಕಂಥ ಸದುದ್ದೇಶ ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡಿಸೋದಕ್ಕೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ನಾವು ಬಜೆಟ್ನಲ್ಲಿ ಸೇರಿಸ್ಕೊಡ್ಬೇಕು ಅಂತೇಳಿ, ಅದು ಎಷ್ಟಾಗುತ್ತೋ 500 ಆಗುತ್ತೋ 1000 ಆಗುತ್ತೋ ಗೊತ್ತಿಲ್ಲ ಹೋಗಿ ಅದಕ್ಕೆ ಮಾಡಿದಾದ ನಂತರ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿಕೊಂಡು ಈ ಒಂದು ಆದ್ಯತೆ ಮೇಲೆ ನಮಗೆ ಈ ಕುಡಿಯೋ ನೀರು ಮತ್ತು ಚರಂಡಿಗಳಿಗೆ ಕೊಡಬೇಕಾಗತ್ತೆ ಅಂತೇಳಿ ನಾನು ಅವರಿಗೆ ಬೇಡಿಕೆಯನ್ನು ಕೊಡ್ತೇನೆ, ಬಜೆಟ್ನಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಈಗಾಗಲೇ ನಾವು ಮಾಡಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಸ್ಪೋರ್ಟ್ಸ್ಗೆ ಯಾವ ರೀತಿ ಎನ್ಕರೇಜ್ ಮಾಡಿದ್ದೀವಿ, ಸ್ಪೋರ್ಟ್ಸ್ ಸಿಟಿ ಆಗಬೇಕಿದ್ದು. ತುಮಕೂರು ಜಿಲ್ಲೆ ಸ್ಪೋರ್ಟ್ಸ್ಗೆ ಹೆಚ್ಚು ಆದ್ಯತೆ ಕೊಟ್ಟಿದೆ, ಸ್ಪೋರ್ಟ್ಸ್ ಸಿಟಿ ಆಗಬೇಕು ತುಮಕೂರು ಅಂತೇಳಿ ನನ್ನ ಉದ್ದೇಶ ಇದೆ. ಅದಕ್ಕೆ ಈಗಾಗಲೇ ನಾವು ಬೇರೆ ಬೇರೆ ಈಗ ಸ್ಟೇಡಿಯಂ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಅದು ಶೂಟಿಂಗ್ ಇರ್ಬೋದು ಅಥವಾ ಟೆನ್ನಿಸ್ ಇರ್ಬೋದು. ಆಮೇಲೆ ಈಗ 2 ಪ್ರಪೋಸಲ್ ಬಂದಿದೆ. ಹಿಂದಿನ ಮುಖ್ಯಮಂತ್ರಿಗಳು 3 ಕೋಟಿ ಅನೌನ್ಸ್ ಮಾಡಿ ಹೋಗಿದ್ರು ಇದಕ್ಕೆ, ಸ್ವಿಮ್ಮಿಂಗ್ ಪೂಲ್ಗೆ ಮತ್ತು ಹಾಕಿಗೆ. ಅದಕ್ಕೆ ಈಗ ನಾನು ಇನ್ನೂ ಹೆಚ್ಚು ಹಣ ಕೊಡಿ ಅದಕ್ಕೆ ಅಂತೇಳಿ ಕೇಳ್ತಾ ಇದ್ದೇನೆ. ಖೇಲೋ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೋಗ್ರಾಮ್, ಅದರಲ್ಲಿ ಕೂಡ ನಾನು ಈಗಾಗಲೇ ಸಂಬಂಧಪಟ್ಟ ಸಚಿವರಿಗೆ ಸಂಪರ್ಕ ಮಾಡಿ ಖೇಲೋ ಇಂಡಿಯಾ ನಮಗೆ ಜಿಲ್ಲೆಗೆ ಕೊಡಿ. ಖೇಲೋ ಇಂಡಿಯಾ ವರ್ಷಕ್ಕೆ ಒಂದು ಕಡೆ ಮಾಡ್ತಾರೆ, ಒಂದು ರಾಜ್ಯದಲ್ಲಿ ಮಾಡ್ತಾರೆ. ಆ ರಾಜ್ಯದಲ್ಲಿ ಮಾಡುವಾಗ ಅದನ್ನು ಕೊಟ್ಟರೆ ಅದರ ಜೊತೆ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ. ಖೇಲೋ ಇಂಡಿಯಾ ನಮಗೆ ಮಂಜೂರು ಮಾಡಿದ್ರೆ, ಖೇಲೋ ಇಂಡಿಯಾ ಕಾರ್ಯಕ್ರಮ ಮಾಡಬೇಕು ಅಂದರೆ ಇಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಆಗ ನಮಗೆ 1, 2, 3 ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಳ್ಳೋದಕ್ಕೆ ಹಣ ಕೊಡ್ತಾರೆ. ಅದು ನನಗೆ ಈಗಾಗಲೇ ನಾನು ಸಂಪರ್ಕ ಮಾಡಿದ್ದೇನೆ. ಮುಂದಿನ ದಿನದಲ್ಲಿ ಅವ್ರನ್ನ ಪರ್ಸನಲಿ ಭೇಟಿ ಮಾಡಿ ನಮ್ಮ ಸೆಷನ್ ಆದಮೇಲೆ ಖೇಲೋ ಇಂಡಿಯಾ ತುಮಕೂರು ಜಿಲ್ಲೆ ಕೊಡಿ ಅಂತೇಳಿ, ಕರ್ನಾಟಕ ಕೊಡಿ, ತುಮಕೂರಿಗೆ ಕೊಡಿ ಅಂತ. ಯಾಕೆಂದರೆ ನಾನು ಕ್ರೀಡಾ ಸಚಿವನಾಗಿ ಆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಾದರೆ ನಮಗೆ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಾಗುತ್ತೆ. ಈಗಾಗಲೇ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡೋದಕ್ಕೆ ಆ ಸಮಿತಿ ಬದಲಾಗಿದ್ದ ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಗಿದೆ. ಇಲ್ಲಾಂದರೆ ಅದೇ ಒರಿಜಿನಲ್ ಸಮಿತಿ ಇದ್ದರೆ ಇಷ್ಟೊತ್ತಿಗೆ ಅವರು ಗ್ರೌಂಡ್ ಅಂತೂ ಪ್ರಿಪೇರ್ ಮಾಡಿರೋರು. ಗ್ರೌಂಡ್ ನನಗೆ ಆಶ್ವಾಸನೆ ಕೊಟ್ಟಿದ್ದರು ನನಗೆ ಹಿಂದಿನ ಸಮಿತಿಯವರು. ಗ್ರೌಂಡ್ ಮಾಡಿ 26 ಅಕ್ಟೋಬರ್ಗೆ ನಾವು ಒಂದು ಮ್ಯಾಚ್ ಆಡಿಸ್ತೀವಿ, ಒಂದು ಇಂಟರ್ನ್ಯಾಷನಲ್ ಮ್ಯಾಚನ್ನು ಅಂತ ಹೇಳಿದರು ನನಗೆ. ಅವರು ಪಾಪ ಅವರೆಲ್ಲ ಕಮಿಟಿ ಹೋಗಿದೆ. ಹೊಸ ಕಮಿಟಿ ವೆಂಕಟೇಶ್ ಪ್ರಸಾದ್ ಬಂದಿದ್ದಾರೆ. ಅವರಿಗೂ ನಾನು ಮಾತಾಡಿದ್ದೇನೆ. ವೆಂಕಟೇಶ್ ಪ್ರಸಾದ್ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಫಾಲೋ ಅಪ್ ಮಾಡ್ತೀನಿ. ಮತ್ತು ಈಗ ನಮಗೆ ತುಮಕೂರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಡಸ್ಟ್ರಿ ಬರಬೇಕು. ಇಂಡಸ್ಟ್ರಿ ಬರಬೇಕು ಅನ್ನೋ ಉದ್ದೇಶಕ್ಕೆ ವಸತಿ ಸ್ಥಾಪನೆ ಮಾಡಿದ್ದು ಬಾಂಬೆ ಚೆನ್ನೈ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್. ಅದನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಮಾಡಿಸಬೇಕು ನಾವು. ಈಗ ಕೇಂದ್ರ ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ನಮಗೆ ಆ 1,000 ಕೋಟಿ ರೂಪಾಯಿನಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ. L&Tನವರಿಗೆ ಕಾಂಟ್ರಾಕ್ಟ್ ಕೊಟ್ಟು ಅವರು ಈಗಾಗಲೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಒಂದು 25% ಆಗಿರ್ಬೋದು ಅಷ್ಟೇ. 25% ಕೆಲಸ ಅಲ್ಲಾಗಿದೆ. ಎಲ್ಲಿ ನಾವು ಕ್ರಿಕೆಟ್ ಸ್ಟೇಡಿಯಂಗೆ ಅಡಿಗಲ್ ಆಗ್ತಿದ್ವಲ್ಲ ಅದರ ಸುತ್ತಮುತ್ತ ಎಲ್ಲ ಈಗ ಮಾಡ್ತಾ ಇದ್ದಾರೆ, ಲೇಔಟ್ ಥರ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿಯಲ್ ಲೇಔಟ್. ಅದಕ್ಕೆ 1,000 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಈಗಾಗಲೇ L&Tನವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಾದಮೇಲೆ ಇಂಡಸ್ಟ್ರಿಯವರು, ಸಾಫ್ಟ್ ಇಂಡಸ್ಟ್ರಿನವರು ಅಂದರೆ IT ಕಂಪನಿಗಳು ಅವೆಲ್ಲ ಅಲ್ಲಿಗೆ ಆ ಜಾಗಕ್ಕೆ ಬರೋಕ್ಕೆ ಸಾಧ್ಯತೆ ಇದೆ. ನಾವು ಎಲ್ಲ ಸಂಪರ್ಕ ಮಾಡ್ತಾ ಇದ್ದೀವಿ. ಲಾಟ್ ಆಫ್ ಪೀಪಲ್ ಹ್ಯಾವ್ ಆಸ್ಕ್ಡ್ ಲ್ಯಾಂಡ್. ಈಗ ಜಿಂದಾಲ್ನವರು ಅಲ್ಯೂಮಿನಿಯಂ ಇದಕ್ಕೆ ಜಿಂದಾಲ್ನವರು ಕೇಳಿದ್ದಾರೆ. ಆಮೇಲೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳು ಡಿಸ್ಕಷನಲ್ಲಿ ಇದ್ದಾವೆ. ಯಾಕೆಂದರೆ ನಾನು ಇವೆಲ್ಲ ಡೀಟೇಲ್ಸ್ ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ಗ್ರೀನ್ ಹೈಡ್ರೋಜನ್ ಅಂತ ಒಂದು ಪ್ರಾಜೆಕ್ಟು, ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟು ಅದು ಬಂದರೆ ಅದರ ಮೂಲಕ ಪವರ್ ಜನರೇಷನ್ ಆಗುತ್ತೆ. ನಮಗೆ ಡೇಟಾ ಸೆಂಟರು ಬರಬೇಕು. ಡೇಟಾ ಸೆಂಟರ್, ಗ್ರೀನ್ ಹೈಡ್ರೋಜನ್ ಇದೆಲ್ಲ ಬರೋದಕ್ಕೆ ಸಾಧ್ಯತೆ ಇದೆ. ಅದು ಡಿಸ್ಕಷನ್ನಲ್ಲಿ ನಡೀತಾ ಇದೆ. 2-3-4 ಕಂಪನಿಗಳು ಸರ್ಕಾರದ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ 1,000 ಎಕರೆ 2,000 ಎಕರೆ ಬೇಕು. ಅದನ್ನು ಡಿಸ್ಕಷನ್ ಗೌರ್ಮೆಂಟ್ ಮಾಡ್ತಾ ಇದೆ.
ಅದೇನಾದರೂ ಸಕ್ಸಸ್ ಆದರೆ ನಮ್ಗೆ ಅದರಲ್ಲಿ ಒಂದು ಪ್ರಾಜೆಕ್ಟ್ ಬಂದರೂ ಕೂಡ ಕನಿಷ್ಠ ಅಂದರೆ ಒಂದು 25,000 ಜನ ಕೆಲಸ ಸಿಗುತ್ತೆ. ಜೊತೆಗೆ ತುಮಕೂರು ವಿಲ್ ಬಿ ಅದು ವರ್ಲ್ಡ್ ಮ್ಯಾಪ್, ಗ್ರೀನ್ ಹೈಡ್ರೋಜನ್ ಮಾಡೋದು ಏನು ಸುಲಭ ಅಲ್ಲ. ಅದಕ್ಕೆ ಆ ಒಂದು ಇದು ಡೇಟಾ ಸೆಂಟರು ಇವೆರಡೂ ಕೂಡ ಬರೋದಕ್ಕೆ ಸಾಧ್ಯತೆ ಇದೆ. ನಾನು ಕೂಡ ಅದಕ್ಕೆ ಬಿದ್ದಿದ್ದೀನಿ, ನೋಡಿ ಎಷ್ಟರ ಮಟ್ಟಿಗೆ ಯಶಸ್ಸು ಆಗ್ತದೋ ನೋಡಬೇಕು. ಈಗಾಗಲೇ ಮೆಟ್ರೋದು ನಿಮಗೆ ಅಪ್ಡೇಟ್ ಏನಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ಈಗ ನಾವು ಬರ್ಕೊಂಡಿದ್ದೀವಿ. ಯಾಕೆಂದರೆ ನಾವು ನ್ಯಾಷನಲ್ ಹೈವೇನಲ್ಲಿ ತೊಗೊಂಡು ಬರಬೇಕು. ಈಗ ನಾವು DPR ಆದಮೇಲೆ ನಾವು ಅವ್ರಿಗೆ ಏನು ಕೇಳಿದ್ವಿ, ನಮಗೆ ರೈಟ್ ಆಫ್ ವೇ ಕೊಡಿ, ಅಂದರೆ ಮೀಡಿಯನ್ನಲ್ಲಿ ಪಿಲ್ಲರ್ ಹಾಕ್ಕೊಂಡು ಮೀಡಿಯನ್ ಮೇಲೆ ಬರಬೇಕು. ಅದಕ್ಕೆ ಪರ್ಮಿಷನ್ ಬೇಕು ಗೌರ್ಮೆಂಟ್ ಆಫ್ ಇಂಡಿಯಾ. ಪ್ರಾಜೆಕ್ಟು ನಮ್ಮ ರಾಜ್ಯ ಸರ್ಕಾರದ್ದೇ ಆದರೂ ಕೂಡ ನಾವು ಕೇಂದ್ರ ಸರ್ಕಾರದ ಹಣಕ್ಕೆ ಅವಲಂಬಿಸಿಲ್ಲ. ಯಾಕೆಂದರೆ ಇದು PPP ಮಾಡಿದ್ರು. PPP ಮಾಡಲಂದ್ರೆ ಯಾರೋ ಇನ್ವೆಸ್ಟ್ ಮಾಡ್ತಾರೆ, ಅವರು ಹಣ ತಗೊಳ್ತಾರೆ, ಅವರು ಬೇರೆ ಫಾರ್ಮುಲಾ ಇದೆ. ಅದಕ್ಕೆ ಎಲ್ಲಿ ಸ್ಟೇಷನ್ಗಳು ಬರುತ್ತೆ ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ಮಾಡಿಕೊಡ್ತಾರೆ. ಅವರು ಟಿಕೆಟ್ನಲ್ಲಿ ಏನು ಅವರಿಗೆ ಬರೋದಿಲ್ಲ. ಯಾಕೆಂದರೆ ಅವರೊಂದು 20,000 ಕೋಟಿ ಇನ್ವೆಸ್ಟ್ ಮಾಡಿದ್ರೆ 20,000 ಕೋಟಿ ಟಿಕೆಟ್ನಲ್ಲಿ ತಗೋಬೇಕು ಅಂತಂದರೆ 100 ವರ್ಷ ಬೇಕು, ಅದು ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಪ್ರಾಜೆಕ್ಟ್ನಲ್ಲೇ ಅವರಿಗೆ ಜಮೀನುಗಳು ಕೊಟ್ಟಿದ್ದೀವಿ. ಪ್ರಾಜೆಕ್ಟ್ನಲ್ಲೇ ಈಗ ನೆಲಮಂಗಲ, ದಾಬಸ್ಪೇಟೆ, ತುಮಕೂರು ಇಂಥ ಕಡೆ ಕಮರ್ಷಿಯಲ್ ಆಕ್ಟಿವಿಟಿ ಮಾಡಿ ನೀವು ಹಣ ಗಳಿಸ್ಕೋಬೋದು ಅಂತೇಳಿ ಅವರಿಗೆ ಪ್ರಾಜೆಕ್ಟ್ನಲ್ಲೇ ಕೊಟ್ಟಿದ್ದಾರೆ. ಅದು ಈಗ ಯಾರು ಕೊಡ್ತಾರೆ, ಲೆಟರ್ ಆಫ್ ಇಂಟೆನ್ಷನ್ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಲೆಟರ್ ಆಫ್ ಇನ್ವೆಸ್ಟ್ಮೆಂಟ್ ಇಂಟೆನ್ಷನ್ ಎಲ್ಲ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಂಪ್ನಿಯವರು, ನಮ್ಮ ದೇಶದವರು ಕೊಟ್ಟಿದ್ದಾರೆ, ಬೇರೆ ದೇಶದವರು ಕೊಟ್ಟಿದ್ದಾರೆ. ರೈಟ್ ಆಫ್ ವೇ ನಮಗೆ ಬಂದ ತಕ್ಷಣ ನಾವು ಅದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಮಾಡಿ ಅದು ಯಾರಿಗೆ ಟೆಂಡರ್ ಸಿಗುತ್ತೋ ಅವ್ರ ಕೆಲಸ ಮಾಡ್ತಾರೆ. ಅದು ಅಪ್ಡೇಟ್ ಮೆಟ್ರೋ. DPR ಕಂಪ್ಲೀಟ್ ಆಗಿದೆ. DPR ಆಗಿ ಬರೋದಿಲ್ಲ. DPR ಎಲ್ಲ ಆಗಿ ಕೇಂದ್ರ ಸರ್ಕಾರಕ್ಕೆ ಈಗ ನಾವು DPRನೇ ಕೊಟ್ಟಿದ್ದೀವಿ. ಎಲ್ಲ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಪಾರ್ಟಿಗಳು ಅವರಿಗೆ DPRನೆಲ್ಲ ಕೊಟ್ಟಿದ್ದೀವಿ. ಇಷ್ಟು ವಿಚಾರ ಇನ್ನೂ ಬೇಕಾದಷ್ಟಿದೆ. ಸದ್ಯ ಬೇಡ, ಬೇರೆ ಇನ್ನೊಂದು ದಿನ ಮೀಟ್ ಮಾಡೋಣ. ಈಗ ನಿಮ್ಮ ಪ್ರಶ್ನೆಗಳೇನಾದ್ರು ಕೇಳಿ.